ಈ ಬ್ಯಾಂಕ್ಗೋಸ್ಕರ 4 ಟರ್ಮ್ ಕೆಲಸ ಮಾಡಿದ್ದೀನಿ. ಆದರೂ ನಮ್ಮ ನಾಯಕರಿಗೆ ನಮ್ಮ ಬಗ್ಗೆ ಅಷ್ಟು ಅಸಮಾಧಾನ ಇತ್ತು. ಹಂಗಾಗಿ ನನ್ನನ್ನು ಅಧ್ಯಕ್ಷ ಸ್ಥಾನಕ್ಕೆ ಲಾಯಕ್ಕಿಲ್ಲ ಅಂತ ಹೇಳ್ಬಿಟ್ಟು ಅವರು ಸ್ವಲ್ಪ ನನ್ನ ರಿಜೆಕ್ಟ್ ಮಾಡಿದ್ರು. ಹಂಗಾಗಿ ನಾನು ಈ ದಿನ ನಿಮ್ಮ ಪತ್ರಿಕೆ ಹೇಳಿಕೆ ಕೊಡ್ತಾ ಇರೋದಲ್ಲ, ನಾನು ನಮ್ಮ ಪಾರ್ಟಿಗೆ ರಿಸೈನ್ ಮಾಡ್ತಾಯಿಲ್ಲ. ಕಾಂಗ್ರೆಸ್ನವ್ನು ನಾನು, ಪಕ್ಕಾ ಕಾಂಗ್ರೆಸ್ನವನೇ. ಆದರೆ ಇದಕ್ಕೆ ರಿಸೈನ್ ಮಾಡಿಬಿಟ್ಟು ರಾಜೀನಾಮೆ ಕೊಟ್ಟು ನನ್ನಷ್ಟು ನಾನು ಇದು ಮಾಡ್ತಿದ್ದೆ ಅಂತ ಹೇಳ್ಬಿಟ್ಟು ನೀವು ಮುಖಾಂತರ ಹೇಳ್ತಾ ಇದ್ದೆ. ಅಲ್ಲ, ಇವಾಗ ಅಧ್ಯಕ್ಷರಿಗೆ ಬೆಂಬಲ ಇದೆಯಾ? ಹಾಂ, ಇವಾಗ ಅಧ್ಯಕ್ಷರಿಗೆ ಬೆಂಬಲ ಇದೆ ನಮ್ಮದು. ಈಗ ಅಧ್ಯಕ್ಷ ಯಾರನ್ನೇ ಮಾಡಲಿ ಅವ್ರಿಗೆ ಬೆಂಬಲ ಕೊಡ್ತೀವಿ ಅಂತ ಹೇಳ್ತೀವಿ, ಅದಕ್ಕೆ ಬೆಂಬಲ ಕೊಡ್ತೀವಿ. ನಮ್ಮನ್ನು ಅಧ್ಯಕ್ಷರಾಗೋದಕ್ಕೆ ಲಾಯಕ್ಕಿಲ್ಲ ಅಂತ ನಮ್ಮ ದೊಡ್ಡವರು ಹೇಳಿದಕ್ಕೋಸ್ಕರ ನನಗೆ ಬೇಕಾಗಿಲ್ಲ ಇದನ್ನು. ನಮ್ಮ ಸೀನಿಯರ್ಸ್, ನಮ್ಮ ನಾಯಕರೆಲ್ಲರೂ ಎಲ್ಲರೂ ಹೇಳಿದ್ರು, ಎಲ್ಲ ನಾಯಕರು ಇದ್ದರು. ಎಲ್ಲ ನಾಯಕರು ಏನೇನು ಲಾಯಕ್ಕಿಲ್ಲ, ನೀನು ಅಧ್ಯಕ್ಷ ಬೇಕಾಗಿಲ್ಲ ಅಂದರು. ಹಂಗಾಗಿ ನಾನು ಲಾಯಕ್ಕಿಲ್ದಾಗ ನನಗೆ ಯಾಕೆ ಬೇಕಾಗಿಲ್ಲ? ಇದ್ದಾರೆ ನಮ್ಮ ನಾಯಕರು, ನಮ್ಮ ಕಾಂಗ್ರೆಸ್ ನಾಯಕರು, ಮುಖಂಡರು. ನಾವು ಮುಖಂಡರ ತೀರ್ಮಾನನೇ ಅವ್ರದ್ದಾಗಿರೋದು. ನಮಗೇನಾದ್ರು ಆಗಿರೋ ತೊಂದರೆ ಇಲ್ಲ. ಅವ್ರದ್ದು ಈ ಹಿಂದೆನೋ ಆಗಿದ್ರು, ಚೆನ್ನಾಗಿ ನಡ್ಕೊಂಬಂದವ್ರೆ. ಈಗ ಅವರೇ ಇನ್ನೂ ನಡ್ಸ್ಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು ನಾನು ಖುಷಿಯಾಗಿ ನಾನು ರಾಜೀನಾಮೆ. ಅಲ್ಲ, ಸರ್ಟಿಫಿಕೇಟ್ ಅವ್ರದ್ದಾಗ್ಬಿಟ್ರಲ್ಲ, ನನಗೆ ಬೇಕಾಗಿರಲಿಲ್ಲ ಅಂತ ರಾಜೀನಾಮೆ ನಾನು ಕೊಡ್ತಾ ಇದ್ದೀನಿ ಅಂತ ಹೇಳಿದೆ. ಆದರೆ ಅವರು ಪ್ರೆಷರ್ ಮಾಡಿದ್ರು, ಅದಕ್ಕೋಸ್ಕರ ಅದು ಹಾಕಿದೆ. ಈಗ ನಿಮ್ಮ ಆಕ್ರೋಶ ಬರೀ ನಾಯಕರ ಮೇಲೆನಾ ಅಥವಾ ಒಬ್ಬರ ಮೇಲೆನಾ? ನಮ್ಮ ನಾಯಕರು, ಕಾಂಗ್ರೆಸ್ ನಾಯಕರ ಮೇಲೆ. ಕಾಂಗ್ರೆಸ್ ಮೇಲೆಲ್ಲ, ಕಾಂಗ್ರೆಸ್ ನಾಯಕರ ಮೇಲೆ. ಈಗ ಯಾರು ಮುಂಚೂಣಿ ಆಗಿದ್ದಾರೋ ಅವ್ರ ಮೇಲೆ ಎಲ್ಲರೂ ನಾನು ಹೇಳ್ತಾರೆ. ಮುಂಚೂಣಿ ನಾಯಕರು ಇದ್ದಾರಲ್ಲ, ಫಸ್ಟ್ ಲೈನ್ ನಾಯಕರು. ನಾನು ಕಾಂಗ್ರೆಸ್ ಪಾರ್ಟಿಗೆ ರಿಸೈನ್ ಮಾಡ್ತಾ ಇಲ್ಲ ನಾನು, ಆದರೆ ನಿರ್ದೇಶಕ ಸ್ಥಾನಕ್ಕೆ ಮಾತ್ರ ರಿಸೈನ್. ಮುಂಚೂಣಿಯಲ್ಲಿ ಅವನಿ ಬ್ಲಾಕ್ ಇದ್ದಾರೆ, ಟೌನ್ ಬ್ಲಾಕ್ ಇದ್ದಾರೆ, ಎಲ್ಲ ಬ್ಲಾಕ್ಸು ನಾನು ಹೇಳ್ತಾ ಇರೋದು. ನಮ್ಮ ನಾಯಕರು ಅಂದರೆ ಮುಂಚೆನೇ ಇರೋ ನಾಯಕರು ಎಲ್ಲರೂ ಸರಿ, ಎಲ್ಲರ ಮೇಲೂ ನನಗೆ ಅವಿರೋಧ ನನಗೆ ಇದೆ. ಅದಕ್ಕೆ ನಾನು ರಿಸೈನ್ ಮಾಡ್ತೇನೆ. ಚಿಕ್ಕಪ್ಪನೇ ತೆಗಿಬೋದು, ಸುಮ್ಮನೆ ತೆಗಿಬೋದು. ಯಾರು